ಮಂಡ್ಯ ನಗರದ ಹೊಸಹಳ್ಳಿ ಬಡಾವಣೆಯಲ್ಲಿ ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ವತಿಯಿಂದ ನಂದಗೋಕುಲ ವೃದ್ಧಾಶ್ರಮವನ್ನು ಶಾಸಕ ಪಿ ರವಿಕುಮಾರ್ ಗೌಡರವರು ಉದ್ಘಾಟಿಸಿದರು. ನಂದಗೋಕುಲ ವೃದ್ಧರ ಆಶ್ರಮ ಇವತ್ತು ಹೊಸಳ್ಳಿ ಸರ್ಕಲ್ನಲ್ಲಿ ಉದ್ಘಾಟನೆ ಆಗಿದೆ. ಇದನ್ನು ತೆರೆದಿರುವಂತಹ ನಮ್ಮ ಸ್ನೇಹಿತರು ಒಬ್ಬ ವೃದ್ಧರ ಬಾಳಿನಲ್ಲಿ ನಂದಗೋಕುಲ ಆಗಲಿ ಇದು ಈ ಸಂಸ್ಥೆ ಜೊತೆ ಸರ್ಕಾರ ಇರುತ್ತೆ. ಇನ್ನಷ್ಟು ವೃದ್ಧರ ಮತ್ತು ವಯಸ್ಸಾದವರ ಬಾಳಿನಲ್ಲಿ ಆ ದೇವರು ಇವ್ರ ಮೂಲಕ ಸೇವೆ ಮಾಡುವಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಕೇಳ್ಕೊತೀನಿ. ನಿರಾಶ್ರಿತರು ಅಬಲೆಯರ ನಾನು ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಅಂತ ಯಾಕೆ ಹೆಸರಿಟ್ಟೆ ಅಂತ ಹೇಳಿದ್ರೆ, ಸಾವಿತ್ರಿಬಾಯಿ ಬಾಪುಲೆ ಅವರು ಅಬಲೆಯರಿಗೆ ಆಶ್ರಯ ಕೊಡಬೇಕು. ಹಿಂದಿನ ಕಾಲದಲ್ಲೆಲ್ಲ ಗಂಡ ಸತ್ತಂತ ಹೆಣ್ಣುಮಕ್ಳಿಗೆ ಆಶ್ರಯ ಇರಲಿಲ್ಲ. ಆವಾಗ ಸಾವಿತ್ರಿಬಾಯಿ ಬಾಪುಲೆ ಅವರು ಹೆಣ್ಣು ಮಕ್ಕಳಿಗೆ ಅಬಲೆಯರ ಆಶ್ರಮ ಅಂತ ತೆಗಿಬೇಕು ಅಂತ ಹೇಳಿ ಅವರು ಅವತ್ತಿನ ದಿನ ತೆಗೆದ್ರು. ಅದಕ್ಕೆ ಅವ್ರ ಹೆಸರನ್ನ ತಗೊಂಡು ನಾನು ಒಂದು ಪ್ರಜಾ ಪರಿವರ್ತನಾ ವೇದಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಮಾಧವಣ್ಣ ಅಂತ ನನ್ನುವಂಥವ್ರು ಅವರು ನನಗೆ ಆ ಹೆಸರಿಡಮ್ಮ, ಒಳ್ಳೇದಾಗುತ್ತೆ ನಿಮಗೆ, ಅವರು ಈ ಥರ ಒಂದು ಅಬಲೆಯರಿಗೆ ಆಶ್ರಯ ಕೊಟ್ಟಂಥವ್ರು, ನೀನು ಈ ಥರ ಕಾನ್ಸೆಪ್ಟ್ ಇಟ್ಕೊಂಡಿರೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಸಾವಿತ್ರಿಬಾಯಿ ಬಾಪುಲೆ ಅವರ ಹೆಸರನ್ನ ತಗೊಂಡೆ. ನಾನು ಅಂಬೇಡ್ಕರ್ ಅನುಯಾಯಿ ಕೂಡ, ಬುದ್ಧ ತತ್ವದಲ್ಲೂ ಕೂಡ ಇದ್ದೀನಿ. ಎಲ್ಲ ಥರದಲ್ಲೂ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. NGOಗಳಲ್ಲಿ ವರ್ಕ್ ಮಾಡಿದ್ದೀನಿ, ಒಂದು ಬುದ್ಧಿಮಾಂದ್ಯ ಶಾಲೆಯಲ್ಲೂ ವರ್ಕ್ ಮಾಡಿದ್ದೀನಿ. ಮತ್ತು ಇವತ್ತು ಮಂಡ್ಯದಲ್ಲಿ ನಾವು ಈ ಒಂದು ಆಶ್ರಮವನ್ನು ನಂದಗೋಕುಲ ಅಂತ ಹೇಳ್ಬಿಟ್ಟು ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಅಡಿಯಲ್ಲಿ ನಂದಗೋಕುಲ ಅಂತ ಹೇಳಿ ವೃದ್ಧಾಶ್ರಮ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ಫೀಸನ್ನು ಯಾವುದೇ ಥರದಲ್ಲೂ ಫೀಸ್ ಇಲ್ಲ ಸರ್, ಫ್ರೀಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಫೀಸ್ ಯಾಕೆ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಈ ತಂದೆ ತಾಯಿ ಇದ್ಕೊಂಡು ಮಕ್ಳು ಇದ್ಕೊಂಡು ತಂದೆ ತಾಯಿನ ತಗೊಬಂದ್ಬಿಟ್ಟು ಆಶ್ರಮಕ್ಕೆ ಬಿಡ್ತಾ ಇದ್ದಾರೆ. ಅವರಿಗೆ ತಂದೆ ತಾಯಿ ಬೆಲೆ ಗೊತ್ತಾಗಬೇಕು. ಇದ್ದಂಥವ್ರಿಗೆ ತಂದೆ ತಾಯಿ ಇದ್ದು ನೋಡ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂಥವ್ರು ತಗೊಬಂದು ಬಿಡ್ತಾರಲ್ಲ, ಅಂಥವ್ರಿಗೆ ನಾನು ಫೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರೂ ಇಲ್ಲ ಅವ್ರಿಗೆ, ಮಕ್ಳುಗಳು ಇಲ್ಲ, ಅವ್ರು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ, ನಿರ್ಗತಿಕರು ಅವರು ಅಂತ ಅನ್ನುವಂಥ ಪಕ್ಷದಲ್ಲಿ ಅವರಿಗೆ ಉಚಿತವಾಗಿ ಮಾಡಬೇಕು ಅಂತ. ಈಗ ಎಷ್ಟು ಜನ ಇದ್ದಾರೆ? ಇವಾಗ 6 ಮೆಂಬರ್ ಈಗ ಸ್ಟಾರ್ಟ್ ಮಾಡಿರೋದು ಸರ್, ಇವತ್ತಿಂದನೇ ಸ್ಟಾರ್ಟು. ಹಾಗಾಗಿ ಈಗ 6 ಮೆಂಬರ್ ಇದ್ದಾರೆ. ನಿಮ್ಮ ಹೆಸರು? ಪ್ರೀತಿ DM. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.